ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಎರಡೂ ಕಡೆ ಮತದಾನ ಪೂರ್ಣ ಆಗಿದೆ. ಗೆಲ್ಲೋದ್ಯಾರು ಈ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಇದೆ. ನಾನು ಮೊದಲು ಎಷ್ಟೆಷ್ಟು ಪರ್ಸೆಂಟೇಜ್ ಅಂತ ಹೇಳ್ತೀನಿ. ಕೇವಲ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಅಷ್ಟೇ ಅಲ್ಲ, ಕೇರಳ, ಅಸ್ಸಾಂ ಹಾಗೂ ಪುದುಚೇರಿ ಮೂರು ಕಡೆಯೂ ಕೂಡ ಮತದಾನ ಪೂರ್ಣ ಆಗಿದೆ. ಬಹುಶಃ ಬಹಳಷ್ಟು ಕಡೆ ಒಳ್ಳೆ ಪರ್ಸೆಂಟೇಜ್ ಆಗಿದೆ. ಮತದಾರರು ಭಾಳ ಹುರುಪಿನಿಂದ ಬಂದು ಮತದಾನ ಮಾಡಿರೋದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದು ಎಲ್ಲೆಲ್ಲಿ ಅತಿ ಹೆಚ್ಚಾಗಿದೆ ಅದನ್ನು ಕೂಡ ಹೇಳ್ತೀನಿ. ಯಾವ ಕಾರಣಕ್ಕಾಗಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮತದಾನ ಆಗಿದೆ ಹಾಗೂ ಅತಿ ಹೆಚ್ಚು ಪ್ರಮಾಣದಲ್ಲಿ ಮತದಾನ ಆಗಿರೋದ್ರಿಂದ ಯಾರಿಗೆ ಪ್ಲಸ್ ಆಗಿದೆ, ಯಾರಿಗೆ ಮೈನಸ್ ಆಗಿದೆ ನೋಡಿ. ಮತದಾನದ ಪ್ರಮಾಣವನ್ನು ಮತ್ತು ಮತದಾನ ಯಾವ ಭಾಗಗಳಿಂದ ಒಂದು ಕ್ಷೇತ್ರದಲ್ಲಿ ಯಾವ್ಯಾವ ಸಮುದಾಯದವರು ಎಲ್ಲೆಲ್ಲಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಹಾಗೂ ಆ ಸಮುದಾಯದವರು ಎಷ್ಟರ ಮಟ್ಟಿಗೆ ಬಂದು ಮತದಾನವನ್ನು ಮಾಡಿದ್ದಾರೆ ಆ ಲೆಕ್ಕಾಚಾರವನ್ನು ಹಾಕ್ತಾರೆ. ಅದರ ಜೊತೆಗೆ ದುಡ್ಡು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ, ರಾತ್ರಿ ಹೊಡೆದಿದ್ದಾರಲ್ಲ ದುಡ್ಡು, ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗಿದೆ, ದುಡ್ಡು ಹೊಡೆದ ಕಡೆ ದುಡ್ಡು ಹೋದ ನಂತರ ಎಷ್ಟು ಜನ ಎದ್ದು ಬಂದು ಓಟ್ ಹಾಕಿದ್ದಾರೆ ಇದು ಕೂಡ ವರ್ಕ್ ಆಗಿದೆ. ಅದು ದಾವಣಗೆರೆ ದಕ್ಷಿಣದಲ್ಲಿ ಎಷ್ಟು ಢಾಳಾಗಿ ಗೋಚರಿಸ್ತಾ ಇತ್ತು ಅಂದರೆ ಎಲ್ಲಿವರೆಗೂ ಎದ್ದು ಬರಲಿಲ್ಲ ಅಂದರೆ ನಾನು ಹೇಳ್ತೀನಿ ನಿಮಗೆ ಕೆಲವು ಇನ್ಸಿಡೆಂಟ್ಗಳೆಲ್ಲ ಇದೆ. ಆ ಇನ್ಸಿಡೆಂಟ್ನ ನಿಮಗೆ ಕೋಟ್ ಮಾಡಿ ಹೇಳ್ತೀನಿ. ಎಷ್ಟರ ಮಟ್ಟಿಗೆ ಅಂದರೆ ಹಿಂಗೂ ಆಗ್ಲಿಕ್ಕೆ ಸಾಧ್ಯವಾ ಅಂತ ನಿಮ್ಗೆ ಅನ್ಸ್ಬೋದು. ಆ ರೀತಿಯ ಘಟನೆಗಳು ಬೆಳವಣಿಗೆಗಳು ದಾವಣಗೆರೆ ದಕ್ಷಿಣದಲ್ಲಾಗಿದೆ. ಬಾಗಲಕೋಟೆಯಲ್ಲಿ ವಿಭಿನ್ನವಾದ ಚಿತ್ರಣ. ಬಹುಶಃ ದಾವಣಗೆರೆ ಹಾಗೂ ಬಾಗಲಕೋಟೆ ಈ ಬಾರಿ ಎಷ್ಟರ ಮಟ್ಟಿಗೆ ಕಂಪ್ಲೀಟ್ಲಿ ಡಿಫ್ರೆಂಟ್, ಸಂಪೂರ್ಣ ವಿಭಿನ್ನವಾದ ವಾತಾವರಣದಲ್ಲಿ ಮತದಾನ ಆಗಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಹಾಗೂ ಬಾಗಲಕೋಟೆಯ ಫಲಿತಾಂಶ ಇದೆಯಲ್ಲ, ನಾನು ಇವತ್ತೇ ಹೇಳಿರ್ತೀನಿ ನೋಡಿ, ನೀವು ನೆನ್ಪಿಟ್ಕೊಳ್ಳಿ. ಯಾವ ರೀತಿಯ ಫಲಿತಾಂಶ ಬರಬಹುದು ಅನ್ನುವ ಸೂಚನೆ ಇವತ್ತು ಸಿಕ್ಕೋಗ್ಬಿಟ್ಟಿದೆ ಮತದಾನದಲ್ಲಿ. ಹಾಗಾದರೆ ಏನಾಗಲಿದೆ? ದಾವಣಗೆರೆ ದಕ್ಷಿಣ, ಬಾಗಲಕೋಟೆ, ಜೊತೆಗೆ ಕೇರಳ, ಅಸ್ಸಾಂ ಅದೆರಡು ಬಹಳ ಇಂಪಾರ್ಟೆಂಟ್, ಜೊತೆಗೆ ಪುದುಚೇರಿ ಏನಾಗಿದೆ? ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಎಲ್ರಿಗೂ ಕೂಡ ಪ್ರಶ್ನೆ ಇದೆ, ಅದರಲ್ಲೂ ಕೂಡ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣದ ಬಗ್ಗೆ. ನಮ್ಮ ರಾಜ್ಯದ ಎರಡು ಕ್ಷೇತ್ರಗಳ ಉಪಚುನಾವಣೆ, ಅದು ಕೂಡ ರಾಜ್ಯ ಸರ್ಕಾರ ಕೂಡ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿ ತೆಗೆದುಕೊಳ್ತು. ಅದರಲ್ಲೂ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಒಂದು ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರೆ, ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು. ಅದೇ ಕಾರಣಕ್ಕಾಗಿ ಈ ಕ್ಷೇತ್ರದ ಫಲಿತಾಂಶದ ಕಡೆ ಎಲ್ಲರ ಚಿತ್ತ ನೆಟ್ಟಿದೆ. ಇವತ್ತು ವೋಟಿಂಗ್ ಕೂಡ ಅದೇ ಕಾರಣಕ್ಕಾಗಿ ಇಂಪಾರ್ಟೆಂಟ್ ಆಯಿತು. ನಾನು ಕೇರಳ, ಅಸ್ಸಾಂಗೆ ಹೋಗೋದಕ್ಕೂ ಮೊದಲು ಬಾಗಲಕೋಟೆ ಹಾಗೂ ದಾವಣಗೆರೆ ಕಂಪ್ಲೀಟ್ ಮುಗಿಸ್ಬಿಡ್ತೀನಿ. ಅದಾದ ನಂತರ ಕೇರಳ, ಅಸ್ಸಾಂ ಹಾಗೂ ಪುದುಚೇರಿಯ ವಿವರ ಕೊಡ್ತೀನಿ. ನೋಡಿ, ಮೊದಲು ಬಾಗಲಕೋಟೆ ಹೇಳ್ತೀನಿ. ಬಾಗಲಕೋಟೆಯಲ್ಲಿ ಕಳೆದ ಬಾರಿ ನಿಮಗೆ 69% ಆಗಿತ್ತು ವೋಟಿಂಗ್. ಯಾವಾಗ ಕಳೆದ ಬಾರಿ ಅಂದರೆ ನಾನು ಹೇಳ್ತಿರೋದು ಈಗ 3 ವರ್ಷದ ಹಿಂದೆ 2023ರಲ್ಲಿ ಎಲೆಕ್ಷನ್ ಆದಾಗ 69% ಅಲ್ಲಿ ವೋಟಿಂಗ್ ಆಗಿದ್ದು, ಜನರಲ್ ಎಲೆಕ್ಷನಲ್ಲಿ ನಾನು ಹೇಳ್ತಿರೋದು. ಈ ಬಾರಿ ನೋಡಿ, ನಾ ಕಡೆ ಕ್ಷಣದ ಮಾಹಿತಿ ತೆಗೆದುಕೊಂಡಾಗ 69% ಆಗಿತ್ತು. ಬಟ್ 71% ಖಂಡಿತ ಮುಟ್ಟುತ್ತೆ, ನೋ ಡೌಟ್ ಇನ್ ದಟ್. ಅದರಲ್ಲೂ ಸಂಜೆಯ ವೇಳೆಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ವೋಟರ್ಸ್. ಬೆಳಗಿನಿಂದಲೂ ಕೂಡ ಬಂದಿದ್ದರು ಬಾಗಲಕೋಟೆಯಲ್ಲಿ. ದಾವಣಗೆರೆ ಚಿತ್ರಣ ವಿಭಿನ್ನ, ನಾನು ಹೇಳ್ತೀನಿ ಏನು ಅಂತ. ಇಲ್ಲಿ ಬಾಗಲಕೋಟೆಯಲ್ಲಿ ಬೆಳಗಿನಿಂದ ಸಂಜೆಯವರೆಗೂ ಮಧ್ಯಾಹ್ನ 1 ಗಂಟೆಯಿಂದ 2:30 ಆ ಆಸುಪಾಸಿನಲ್ಲಿ ಸ್ವಲ್ಪ ಕಡಿಮೆ ಇತ್ತು ವೋಟಿಂಗ್ ಪರ್ಸೆಂಟೇಜ್. ಅದು ಬಿಟ್ಟು ಬೆಳಗಿನಿಂದ ಸಂಜೆಯವರೆಗೂ ನಿರಂತರವಾಗಿ ಬರ್ತಾ ಇದ್ರು. ಅದಕ್ಕೆ ನಿಮಗೆ ದಾವಣಗೆರೆಗಿಂತ ಜಾಸ್ತಿ ಕಾಣಿಸ್ತಾ ಇದೆ ಪರ್ಸೆಂಟೇಜ್ ಆಫ್ ವೋಟ್ಸ್. ಎಲ್ಲಿ? ಬಾಗಲಕೋಟೆಯಲ್ಲಿ. ಭಾರಿ ಬಿಸಿಲಿದೆ ಬಾಗಲಕೋಟೆಯಲ್ಲಿ, ನಾವು ಹೋಗಿ ಬಂದಿದ್ದನಲ್ಲ, ಅದ್ರ ನಡುವೆಯೂ ಬಂದು ಇಷ್ಟರ ಮಟ್ಟಿಗೆ ವೋಟ್ ಮಾಡಿದ್ದಾರೆ ಅಂದರೆ ನೀವು ಲೆಕ್ಕ ಹಾಕೊಳ್ಳಿ. ಬರೀ ದುಡ್ಡೊಂದೇ ಅಲ್ಲ ಅಲ್ಲಿ ಕೆಲಸ ಮಾಡಿರೋದು. ಈ ಬಾರಿ ಏನೋ ಒಂದು ತೀರ್ಮಾನ ಮಾಡಬೇಕು ಅನ್ನೋ ಲೆವೆಲಿಗೆ ಎದ್ದು ಬಂದು ವೋಟ್ ಹಾಕ್ದಂಗೆ ಕಾಣಿಸ್ತಾ ಇದೆ ಅಲ್ಲಿ. ಮತ್ತು ನಾನು ಹೇಳ್ತೀನಿ ನೋಡಿ, ಪ್ರತಿ ಬಾರಿಯೂ ಅಲ್ಲಿ ಬಾಗಲಕೋಟೆಯಲ್ಲಿ ನೆಕ್ ಟು ನೆಕ್ ಫೈಟ್. ಆಗ HY ಮೇಟಿ ಅವರಿದ್ದರು, ಜೊತೆಗೆ ವೀರಣ್ಣ ಚರಂತಿಮಠ ಈ ಕಡೆ BJPಯಿಂದ. ಈ ಬಾರಿ ಆರಂಭದಿಂದಲೂ ನೀವು ಸಿಟಿ ಪ್ರದೇಶದಲ್ಲೆಲ್ಲ ಓಡಾಡಿದ್ರೆ, ನವನಗರ ಸುತ್ತಮುತ್ತ ಪ್ರದೇಶಗಳೆಲ್ಲ ಓಡಾಡಿದ್ರೆ, ಅಲ್ಲೆಲ್ಲ ಸಹಜವಾಗಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅದಕ್ಕೂ ಮೊದಲು ಎಲ್ಲ ವೀರಣ್ಣ ಚರಂತಿಮಠ ಅವರ ಪರವಾಗಿ ಅಲ್ಲಿ ಧ್ವನಿ ಕಾಣಿಸ್ತಾ ಇತ್ತು ಅನ್ನೋದು ನಾನು ಹಿಂದೆ ವಿಶ್ಲೇಷಣೆ ಮಾಡಿದ್ದೆ. ನೀವು ನನ್ನ ಹಳೆಯ ವಿಡಿಯೋಗಳನ್ನ ತೆಗೆದು ನೋಡ್ಬೋದು, ಅದರಲ್ಲಿದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಅದಕ್ಕೆ ವಿಭಿನ್ನವಾದ ಚಿತ್ರಣ ಕಾಣಿಸಿತ್ತು ಅಂತ ನಾನು ಹೇಳಿದ್ದೆ. ಇವತ್ತು ಕೂಡ ವೋಟಿಂಗ್ ಕೂಡ ಅದೇ ರೀತಿಯ ಚಿತ್ರಣ ಕಾಣಿಸಿದೆ ಅನ್ನುವಂಥದ್ದು. ನಿಮಗೆ ನವನಗರ ಹಾಗೂ ಸುತ್ತಮುತ್ತಲಿನ ಬಾಗಲಕೋಟೆಯ ಈ ಆಧುನಿಕ ಹೊಸ ಬಾಗಲಕೋಟೆ ಏನಿದೆ, ಆ ಭಾಗದಲ್ಲಿ ಬೆಳಗಿನಿಂದಲೇ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದರು. ಕ್ಯೂ ಇತ್ತು ಪೋಲಿಂಗ್ ಸ್ಟೇಷನ್ಗಳ ಮುಂದೆ. ಆದರೆ ಗ್ರಾಮೀಣ ಭಾಗದಲ್ಲಿ ಬೆಳಗ್ಗೆ ಏಕದಮ್ ಅಂತ ಸ್ಪೀಡ್ ಕಾಣಿಸ್ತಿಲ್ಲ. ಬಟ್ ಆ ನಂತರ ಕ್ರಮೇಣವಾಗಿ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಸಂಜೆ ಹೆಚ್ಚು ಕಾಣಿಸಿದ್ದು ಗ್ರಾಮೀಣ ಭಾಗದಲ್ಲಿ ಮತದಾರರು.
ಹೀಗಾಗಿ 70-71% ವೋಟಿಂಗ್ ಅನ್ನುವಂಥದ್ದು. ಅಲ್ಲಿ ನೋಡಿ, ಪ್ರತಿ ಚುನಾವಣೆಯಲ್ಲೂ ಕೂಡ ಅಲ್ಲಿ ಲಾಸ್ಟ್ ಎಲೆಕ್ಷನ್ಲಿ ಎಷ್ಟು 5800 ಓಟೇನೋ ಡಿಫ್ರೆನ್ಸ್. ಎಚ್ ವೈ ಮೇಟಿ ಅವರಿಗೂ ವೀರಣ್ಣಚರಂತಿ ಮಠ ಅವ್ರಿಗೂ. ಎಚ್ ವೈ ಮೇಟಿ ಅವ್ರಿಗೆ ಇದ್ದಿದ್ದು 5800, 6000 ಒಳಗೆ. ಈ ರೀತಿಯದ್ದೇ ಫಲಿತಾಂಶ ಪ್ರತಿ ಬಾರಿ ಅವರಿಬ್ಬರ ನಡುವೆ ನೆಕ್ಸ್ಟ್ ಫೈಟ್ ಇರುತ್ತೆ ಯಾವಾಗಲೂ ಕೂಡ. ಒಂದ್ಸತಿ ಅವ್ರು ಗೆಲ್ಬೋದು, ಒಂದ್ಸತಿ ಇವ್ರು ಗೆಲ್ಬೋದು, ಆದರೆ ಆ ರೀತಿ ಇರುತ್ತೆ ಫೈಟ್. ಈ ಬಾರಿ ಇನ್ನೂ ಕ್ಲೋಸ್, ಮತ್ತಷ್ಟು ಕ್ಲೋಸ್. ಎಷ್ಟು ಕ್ಲೋಸ್ ಇದೆ, ಎಷ್ಟು ನೆಕ್ ಟು ನೆಕ್ ಇದೆ ಅಂದರೆ, ನಾನು ಆಫ್ಟರ್ ವೋಟಿಂಗ್ ಹೇಳ್ತಾ ಇರುವಂಥದ್ದು ಆ ಹಂತಕ್ಕೆ ಬಂದು ನಿಂತಿದೆ ಅನ್ನೋದನ್ನ ಸ್ಪಷ್ಟವಾಗಿ ಅಲ್ಲಿನ ಸ್ಥಳೀಯರೇ, ಯಾರು ತಜ್ಞರು ಅಂತ ಇರ್ತಾರೆ ಕೆಲವರೆಲ್ಲ, ಅವರನ್ನ ಮಾತಾಡಿದಾಗಲೂ ಕೂಡ ಅದೇ ಅಭಿಪ್ರಾಯ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ, ಕೆಲವರೆಲ್ಲ ಸಿದ್ದರಾಮಯ್ಯನವ್ರದ್ದು ಚಾಮುಂಡೇಶ್ವರಿ ಎಲೆಕ್ಷನ್ ಆಗಿತ್ತಲ್ಲ, ಆ ಲೆವೆಲ್ಲಿಗೆ ಫೈಟ್ ಆಗಿದೆ, ಆ ಲೆಕ್ಕಕ್ಕೆ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಎಷ್ಟೋ 247, 257 ಹೋಟೆಲ್ ಗೆದ್ದಿದ್ರಲ್ಲ, ಆ ಲೆಕ್ಕಕ್ಕೆ ಬಂದು ನಿಂತಿದೆ ಅಂತ ಹೇಳಿ. ಕೆಲವೇ 100 ಮತಗಳ ಅಂತರಕ್ಕೆ ಬಂದು ನಿಂತರೂ ಆಶ್ಚರ್ಯ ಇಲ್ಲ. ಅಷ್ಟರ ಮಟ್ಟಿಗೆ ನೆಕ್ ಟು ನೆಕ್ ಫೈಟ್ ಆಗಿದೆ. ಅದರಲ್ಲೂ ಕೂಡ ಬಾಗಲಕೋಟೆಯಲ್ಲಿ, ಗ್ರಾಮೀಣ ಭಾಗದಲ್ಲಿ ಹಿಂದಿನ ರಾತ್ರಿಯ ಕಾಂಚಾಣದ ಕೆಲಸ ಭಾಳ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಈ ಹಂತಕ್ಕೆ ಬಂದಿರೋದು ಅನ್ನೋ ಅಭಿಪ್ರಾಯ ಇದೆ ಅನ್ನೋದು. ಇದು ಬಾಗಲಕೋಟೆ ಚಿತ್ರಣ. ಇನ್ನು ದಾವಣಗೆರೆ ದಕ್ಷಿಣಕ್ಕೆ ಬನ್ನಿ. ದಾವಣಗೆರೆ ದಕ್ಷಿಣದಲ್ಲಿ ಬೆಳಗಿನಿಂದ ಮತದಾರ ಇರಲಿಲ್ಲ. ಬಹುಶಃ ನಿನ್ನೆ ರಾತ್ರಿಯದ್ದಷ್ಟೇ ಸಾಕಾಗದೆ ಇನ್ನೊಂದು ರೌಂಡಿಗೆ ಕಾಯ್ತಾ ಇದ್ರು ನಾವು. ಬೆಳಗ್ಗೆ ಎದ್ದು ನೋಡಿದ್ರೆ ನಿಮಗೆ ಬೆಳಗ್ಗೆ 7 ಗಂಟೆಗೆಲ್ಲ ಪೋಲಿಂಗ್ ಸ್ಟೇಷನ್ ಮುಂದೆ ಅಂಥ ಕ್ಯೂ ಇರಲಿಲ್ಲ. ಆದರೆ 10 ಗಂಟೆ 11 ಗಂಟೆ ನಂತರ ನಿಧಾನ ಬರೋಕ್ಕೆ ಸ್ಟಾರ್ಟ್ ಆದರು. ಮಧ್ಯಾಹ್ನ ಉರಿ ಬಿಸಿಲಲ್ಲೂ ಬಂದರು. ಸಂಜೆ ಭಾಳ ಜಾಸ್ತಿ. ನಿಮಗೊಂದು ನಾನು ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡಿದ ಹಾಗೆ, ಇಲ್ಲಿಂದ ಮಾಹಿತಿ ಎಲ್ಲ ತೆಗೆದುಕೊಳ್ತಿದ್ನಲ್ಲ, ಒಂದು 2:30 ನಂತರ ಭಾಳ ಜೋರಾಯಿತು ಕ್ಯೂ. ಅದು ಎಲ್ಲಿಂದ ಎದ್ದು ಬಂದರು, ಅದರಲ್ಲೂ ಕೂಡ ಭಾಷಾನಗರ, ಮಿಲ್ಲತ್ ನಗರ, ಆಜಾದ್ ನಗರ, ಅಲ್ಲಿಂದೆಲ್ಲ ಆ ಟೈಮಿಗೆ ಹೆಚ್ಚಿಗೆ ಬಂದರು ಅಂತೇಳಿ. ಸೊ ಅಷ್ಟೊತ್ತಿಗೆಲ್ಲ 2 ರೌಂಡು 3 ರೌಂಡು ಪೇಮೆಂಟ್ ಆಗಿರ್ಬೋದು, ಗೊತ್ತಿಲ್ಲ. ಸೊ ಆ ನಂತರ ಎಲ್ಲ ಎದ್ದು ಬಂದರು ಅನ್ನೋದು ಕೂಡ ಅಲ್ಲಿನ ಗ್ರೌಂಡ್ ರಿಪೋರ್ಟ್. ಅಲ್ಲಿ ಎಷ್ಟಾಗಿತ್ತು ವೋಟಿಂಗ್ ಪರ್ಸೆಂಟೇಜ್? ಕಡೆ ಕ್ಷಣದ ಮಾಹಿತಿಯನ್ನು ತೆಗೆದುಕೊಂಡಾಗ ನಾವು 66% ವೋಟಿಂಗ್ ಆಗಿತ್ತು. ಅಲ್ಲೂ ಕೂಡ ಲಾಸ್ಟಿಗೆ ಕಡೇ 1 ಗಂಟೆ ಭಾಳ ತೀವ್ರವಾಗಿ ಆಗಿದೆ ಅಂತೇಳಿ ಅಲ್ಲೂ ತಲುಪೋದು 69, ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂಥೇಳಿ. ಕಳೆದ ಬಾರಿಯೂ 69% ಆಗಿತ್ತು. ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡೇ 2 ಗಂಟೆ ಏರಿಕೆ ಆಗಿದೆ. ಅದರ ಲೆಕ್ಕ, ಕಡೇ 1 ಗಂಟೆ ಲೆಕ್ಕ ನಮಗಿನ್ನೂ ಸಿಕ್ಕಿಲ್ಲ, ಅದಿನ್ನೂ ಸಿಗಬೇಕು. ಅದಾದ ನಂತರ ಗೊತ್ತಾಗುತ್ತೆ. ಮೇ ಬಿ 70 ಕ್ರಾಸ್ ಆದರೂ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು. ಇದು ಏನು ತೋರಿಸ್ತಾ ಇದೆ? ದಾವಣಗೆರೆ ದಕ್ಷಿಣದಲ್ಲಿ ದುಡ್ಡು ಹೆಚ್ಚಿಗೆ ಕೆಲಸ ಮಾಡಿದೆ ಅನ್ನೋಂಥದ್ದು ತೋರಿಸ್ತಾ ಇದೆ. ಅಲ್ಲಿ ಬಹುಶಃ ಅದೇ ಕಾನ್ಫಿಡೆನ್ಸ್ ಇರ್ಬೋದು. ಮತ್ತು ನಾನು ಹೇಳಿದ್ನಲ್ಲ, ಆಜಾದ್ ನಗರ, ಮಿಲ್ಲತ್ ನಗರ, ಭಾಷಾನಗರ, ಇಲ್ಲೆಲ್ಲ ಮಧ್ಯಾಹ್ನ ನಂತರ 3 ಗಂಟೆ ಮೇಲೆ ಎದ್ದು ಬಂದವರೇ ಹೆಚ್ಚಿಗೆ. ಸೊ ನಾನು ಹೇಳಿದ್ನಲ್ಲ, ಆ ಕಾರಣಕ್ಕಾಗಿ ಅಲ್ಲಿನ ಫಲಿತಾಂಶ ನೀವು ಗೆಸ್ ಮಾಡಿಬಿಡೋದು ಏನಾಗಿರುತ್ತೆ ಅಂಥೇಳಿ. ಮತ್ತು ಒಂದು ಸಮುದಾಯ, ದೊಡ್ಡ ಸಮುದಾಯ ಅಲ್ಲಿ ಏನು ಮಾಡುತ್ತೆ ಅನ್ನೋ ಪ್ರಶ್ನೆ ಇತ್ತಲ್ಲ, ಇವತ್ತು ಉತ್ತರ ಸಿಕ್ಕೋಗ್ಬಿಟ್ಟಿದೆ. ಅವರು ಕೆಲವು ಮತಗಳು ಆಚೆ ಈಚೆ ಆಗಿದ್ರು, ಭಾಳ ದೊಡ್ಡ ಡಿಫ್ರೆನ್ಸ್ ಏನೂ ಆಗಿಲ್ಲ ಅನ್ನೋ ಅಭಿಪ್ರಾಯ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ದುಡ್ಡಿನ ಕಾರಣಕ್ಕಾಗಿ, ಕಾಂಚಾಣದ ಕಾರಣಕ್ಕಾಗಿ, ಕಾಂಚಾಣದ ಕುಣಿತ ಹೇಳ್ತಾರಲ್ಲ, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಸಿಕ್ಕೋರ ತುಳಿಯುತ್ತಲಿತ್ತು, ತುಳಿದಿದೆ. ಹಾಗಾಗಿದೆ ಇವತ್ತು ಅನ್ನುವಂಥ ರಿಪೋರ್ಟ್ ದಾವಣಗೆರೆಯಿಂದ ಬಂದಿದೆ ಅನ್ನುವಂಥದ್ದು. ಇನ್ನು 3 ರಾಜ್ಯಗಳು, ಕೇರಳ, ಅಸ್ಸಾಂ ಹಾಗೂ ಪುದುಚೇರಿ. ಭಾಳ ಫಾಸ್ಟಾಗಿ ಹೇಳ್ತೀನಿ, ಯಾಕಂದರೆ ನೋಡಿ, ಈ 2 ಫಲಿತಾಂಶ ಹೇಗೆ ಬಾಗಲಕೋಟೆಯ ಗೆಲುವು ಸಿದ್ದರಾಮಯ್ಯನವರಿಗೆ ಬಹಳ ಮುಖ್ಯವೋ, ದಾವಣಗೆರೆ ದಕ್ಷಿಣದ ಗೆಲುವು DK ಶಿವಕುಮಾರ್ ಅವರಿಗೆ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸ್ಕೊಳ್ಳುತ್ತೋ, ಅದೇ ರೀತಿಯಲ್ಲಿ ಕೇರಳದ ಗೆಲುವು ಸಿದ್ದರಾಮಯ್ಯನವರು ಇವತ್ತು ಫೋನಲ್ಲಿ ಬಾಗಲಕೋಟೆದು ಬಿಟ್ಟರೆ ಹೆಚ್ಚಿಗೆ ಅವರು ಆಸಕ್ತಿಯಿಂದ ಕೇಳ್ತಾ ಇದ್ದೆ ಕೇರಳದಂತೆ. ಈ ಕಡೆ DK ಶಿವಕುಮಾರ್ ಅವರು ಅಸ್ಸಾಂ ನಾಯಕರಿಗೆಲ್ಲ ಎಷ್ಟು ಕಾಲ್ ಮಾಡಿದಾರೋ ಗೊತ್ತಿಲ್ಲ. ಬೆಳಗಿಂದ ಅಲ್ಲಿ ತಮಿಳುನಾಡಲ್ಲಿದ್ದರೂ ಅವ್ರಿಗೆ ಅಸ್ಸಾಂದೇ ಚಿಂತೆ ಅನ್ನೋ ಮಾಹಿತಿ ಬಂತು ಅಂಥೇಳಿ. ಅಲ್ಲಿ ಯಾವ ರೀತಿ ಆಗಿದೆ ನೋಡಿ, ಕೇರಳದಲ್ಲಿ 77.5% ವೋಟಿಂಗ್ ಆಗಿರುವಂಥದ್ದು ಕಡೆ ಕ್ಷಣದ ಮಾಹಿತಿಯನ್ನು ತೆಗೆದುಕೊಂಡಾಗ. 2021ರಲ್ಲಿ 76% ಆಗಿತ್ತು. ಒಟ್ಟು 140 ಕ್ಷೇತ್ರ ಇದೆ ಕೇರಳದಲ್ಲಿ. ಅಲ್ಲಿ 77.5% ಅಂದರೆ ಕಳೆದ ಬಾರಿಗಿಂತ 1.5% ಹೆಚ್ಚಿಗೆಯೇ ವೋಟಿಂಗ್ ಆಗಿದೆ ಅಂತೇಳಿ. ಇನ್ನು ಅಸ್ಸಾಂನಲ್ಲಿ 126 ಕ್ಷೇತ್ರ ಇದೆ. ಅಲ್ಲಿ 85% ವೋಟಿಂಗ್ ಆಗಿದೆ. ಅತಿ ಹೆಚ್ಚು ಅಂದರೆ ಢಾಲ್ಗಾವಲ್ಲಿ 95% ವೋಟಿಂಗ್ ಆಗಿದೆ. ಅಸ್ಸಾಂನ ಒಂದು ಕ್ಷೇತ್ರದಲ್ಲಿ ಢಾಲ್ಗಾವಲ್ಲಿ 95% ವೋಟಿಂಗ್. ಅಲ್ಲಿ ಕಡಿಮೆ ಅಂದರೆ ಆಗಿರೋದು ಅಂಬ್ರಿಯಲ್ಲಿ ಎಷ್ಟು ಅಂದರೆ 70%. 70%ಏ ಕಡಿಮೆ, ಅದಕ್ಕಿಂತ ಕಡಿಮೆ ಆಗಿಲ್ಲ. ಅಂದರೆ ಅಸ್ಸಾಮಲ್ಲಿ ಬಹಳ ತೀವ್ರವಾಗಿ ಮತದಾರರು ಉತ್ಸಾಹವನ್ನು ತೋರಿಸಿದ್ದಾರೆ ಈ ಬಾರಿ ಮತದಾನಕ್ಕೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇನ್ನು ಪುದುಚೇರಿ ಇರೋದು 30 ಕ್ಷೇತ್ರ, 89%, ಒಳ್ಳೆ ಪರ್ಸೆಂಟೇಜ್ ವೋಟಿಂಗ್ ಅಲ್ಲಾಗಿದೆ ಅನ್ನೋದು. ಕಳೆದ ಬಾರಿ 21ರಲ್ಲಿ 82% ಆಗಿತ್ತು. ಕೇರಳ ಹಾಗೂ ಅಸ್ಸಾಂ ಎರಡೂ ಕೂಡ
ನಮ್ಮ ರಾಜ್ಯದ ದೃಷ್ಟಿಯಿಂದ ಕೇರಳ ಸಿದ್ದರಾಮಯ್ಯನವರಿಗೆ ಬಹಳ ಇಂಪಾರ್ಟೆಂಟ್, ಅಸ್ಸಾಂ ಡಿ ಕೆ ಶಿವಕುಮಾರ್ ಅವರಿಗೆ, ಇಬ್ಬರು ಕೂಡ ಒಂದೊಂದು ಕ್ಷೇತ್ರವನ್ನು ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡಿದ್ದಾರೆ. ಬಹುಶಃ ಈ ಫಲಿತಾಂಶ ನಾನು ಗಮನಿಸುವ ಹಾಗೆ ಖಂಡಿತವಾಗಿಯೂ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರುವಂತಹ ಫಲಿತಾಂಶ. ಅದೇ ಕಾರಣಕ್ಕಾಗಿಯೇ ಈ ನಾಯಕರು ಇಷ್ಟರ ಮಟ್ಟಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಚುನಾವಣೆಯನ್ನು ಮಾಡಿದ್ರು. ಇವತ್ತು ಅದೇ ಸೀರಿಯಸ್ನೆಸ್ಸಿಂದ ಎಲ್ಲ ಡೀಟೇಲ್ಸ್ನ ತೆಗೆದುಕೊಳ್ತಾ ಇದ್ದರು. ಅವರಿಗೆಲ್ಲ ಒಂದು ಅಂದಾಜು ಸಿಕ್ಬಿಟ್ಟಿರುತ್ತೆ ಏನಾಗುತ್ತೆ, ಏನು ಮಾಡ್ಬೋದು ಅನ್ನುವಂಥದ್ದು. ಅದರ ರಿಫ್ಲೆಕ್ಷನ್ ನೀವು ಮೇ 4ರ ಫಲಿತಾಂಶದ ನಂತರ ನೋಡ್ತೀರಿ. ಇವತ್ತಿನ ಈ ಡೀಟೇಲ್ ನೀವು ಕೇಳಿದ ನಂತರ ನಿಮಗೇನು ಅನಿಸುತ್ತೆ? ಸಿದ್ದರಾಮಯ್ಯನವ್ರದ್ದು ಮೇಲುಗೈ ಆಗಿದೆ ಅನಿಸುತ್ತೋ ಡಿ ಕೆ ಶಿವಕುಮಾರ್ ಅವ್ರದ್ದು? ಎಲ್ಲೆಲ್ಲಿ ಯಾರ್ಯಾರು ಗೆಲ್ಲಬಹುದು ಅಂತ ನೀವು ಅಭಿಪ್ರಾಯ ಪಡ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.